ಭಾಷಣ. ಮೊದಲನೆಯದಾಗಿ ಶ್ರೀ ಪ್ರಭಾಕರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ರಾಜನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ JDS ರೈತ ಘಟಕದ ಅಧ್ಯಕ್ಷರಾದಂಥ ಮಾದೇಶ್ ಅವರು ಎಲ್ಲಿದ್ರು ಸ್ಟೇಜ್ ಮೇಲೆ ಬರಬೇಕು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ದಯಮಾಡಿ ತಡವಾಗಿ ಬಂದಿರೋಂಥವ್ರು ದಯಮಾಡಿ ನಮ್ಮ ತೊರ್ನಳ್ಳಿ ಗ್ರಾಮ ಪಂಚಾಯತಿ ಏನು ಸದಸ್ಯರಿದ್ದೀರಿ ದಯಮಾಡಿ ಹಿಂದುಗಡೆ ಇರುವಂಥವ್ರು ಈ ಕಡೆ ಬನ್ನಿ ಎಲ್ಲ ಈ ಕಡೆ ಕಚೇರಿ ಭಾಗಕ್ಕೆ ಬನ್ನಿ ದಯಮಾಡಿ. ಇವತ್ತು ವಿಶೇಷವಾಗಿ ಮಾಲೂರಿನ ಸ್ವಾಭಿಮಾನ ಜನತಾ ಪಕ್ಷದ ಸಂಸ್ಥಾಪಕರಾಗಿದ್ದಂಥ ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಏನಿವತ್ತು JP ಭವನದಲ್ಲಿ ನಮ್ಮೆಲ್ಲರ ನಾಯಕರು ರೈತರ ಕಣ್ಮಣಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಇವತ್ತು JDS ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇವೆ. ಹಾಗೆಯೇ ನಮ್ಮ ಯುವ ನಾಯಕರು ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ JDS ಪಕ್ಷಕ್ಕೆ ಸನ್ಮಾನ್ಯ ಊಡಿ ವಿಜಯಕುಮಾರ್ ಮತ್ತು ಇಡೀ ಎಲ್ಲ ತಾಲೂಕಿನ ಮುಖಂಡರುಗಳು ಕಾರ್ಯಕರ್ತರು ಇವತ್ತು ಸೇರ್ಪಡೆಯಾಗಿದ್ದೇವೆ. ಹಾಗೆಯೇ ನಮ್ಮ ಜಿಲ್ಲೆಯವರು JK ಕೃಷ್ಣಾರೆಡ್ಡಿ ಅವರು ಕೋರ್ ಕಮಿಟಿ ಅಧ್ಯಕ್ಷರು ಅವರ ನಾಯಕತ್ವದಲ್ಲಿ ಮತ್ತು ಬಹಳಷ್ಟು ಸಾರಿ ಅವರು ನಮ್ಮೊತ್ತಿಗೆ ಮಾತನಾಡಿ ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ಸಹಕಾರವನ್ನು ಕೊಟ್ಟಂತ ನಮ್ಮ ಕೃಷ್ಣಾರೆಡ್ಡಿ ಅವರಿಗೂ ಸಹ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರ ಅಂತ ನನ್ನ ಆತ್ಮೀಯರು ಸ್ನೇಹಿತರು ಆದಂಥ JK ವೆಂಕಟೇಶ್ವರರೆಡ್ಡಿ ಅವರು ಸಹ ಉಪಸ್ಥಿತರಿದ್ದಾರೆ. ಹಾಗೆಯೇ ನಮ್ಮ ಹಿರಿಯ ಮುಖಂಡರು ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಇಂಚರ ಗೋವಿಂದರಾಜಣ್ಣವರು ಇರ್ಬೋದು, ಮತ್ತು ಕೋಲಾರದ ಶ್ರೀನಾಥ್ ಅವರು ಇರ್ಬೋದು, ಮತ್ತು ತೂಪಲ್ಲಿ ಚೌರೆಡ್ಡಿ ಅವರು ಇರ್ಬೋದು, ಮತ್ತು ರಾಜ್ಯಾಧ್ಯಕ್ಷರ ಮಹಿಳಾ ಘಟಕದ ರಶ್ಮಿ ರಾಮೇಗೌಡರು ಇರ್ಬೋದು, ಹಾಗೆ ನಮ್ಮ ಮಾಲೂರಿನ ಹಿರಿಯ ಮುಖಂಡರು ರಾಮೇಗೌಡರು ಇರ್ಬೋದು, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯ ಮುಖಂಡರೇ, ಕಾರ್ಯಕರ್ತರೇ, ಬಂಧುಗಳೇ ಎಲ್ಲ ಇವತ್ತು ನನ್ನೊಟ್ಟಿಗೆ ಹೇಳಬೇಕಾದ್ರೆ ನಾನು ನನ್ನ ತಾಯ್ನಾಡಿಗೆ ನನ್ನ ಮನೆಗೆ ಇವತ್ತು ನಾನು ಬಂದಿದ್ದೀನಿ ಅನ್ನೋ ಒಂದು ಖುಷಿ ನನ್ನಲ್ಲಿದೆ. ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಮುಖಂಡರಲ್ಲಿ ಅದೇ ಭಾವನೆ ಇದೆ ಅಂತ ನಾನು ಅಂದುಕೊಳ್ತೀನಿ. ಹಾಗೆ ನಮ್ಮ ಲೋಕಸಭಾ ಸದಸ್ಯರಾಗಿರುವಂಥ ಮಲ್ಲೇಶ್ ಬಾಬು ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯ ಮುಖಂಡರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಕೆಲವು ಮುಖಂಡರುಗಳ ಹೆಸರುಗಳನ್ನು ನಾನು ಇವತ್ತು ಪ್ರಸ್ತಾಪ ಮಾಡಬೇಕಾಗಿದೆ. ಹಾಗಾಗಿ ನಾನು ನಮ್ಮ ನಿಖಿಲ್ ಕುಮಾರಸ್ವಾಮಿ ನಮ್ಮದು ರಾಜ್ಯಾಧ್ಯಕ್ಷರ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಇವತ್ತು ನಮ್ಮ MC ರವಿ ಅವರು ನಗರ ಅಧ್ಯಕ್ಷರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಮತ್ತು ಹನುಮಪ್ಪನವರು 1991ರಲ್ಲಿ ಲೋಕಸಭೆಗೆ ನಿಂತಿದ್ರು. ಪಾಪ ಅವರು ನಮ್ಮ ಹಿರಿಯರು RSSನ ಮುಖಂಡರಾಗಿರುವಂಥ ಹನುಮಪ್ಪನವರು ಸಹ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಹಾಗೆ ನಮ್ಮ ಹಿರಿಯ ಮುಖಂಡರಾದಂಥ ದೇವರಾಜ್ ರೆಡ್ಡಿ ಅವರು ಇರ್ಬೋದು, ರಾಜಾರಾಮ್ ಅವರು ಇರ್ಬೋದು, ಮೋಹನ್ ಬಾಬು ಅವರು ಇರ್ಬೋದು, CP ನಾಗರಾಜ್ ಅವರು ಇರ್ಬೋದು, BR ವೆಂಕಟೇಶ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಅಂಬರೀಶ್ ರೆಡ್ಡಿ ಅವರು ಪ್ರಧಾನ ಕಾರ್ಯದರ್ಶಿಗಳು, ಲಕ್ಷ್ಮೀಕಾಂತ್ ಕುಟ್ಟಿ ಅವರು ಪ್ರಧಾನ ಕಾರ್ಯದರ್ಶಿಗಳು, DV ವೆಂಕಟೇಶ್ ಅವರು ವಕ್ತಾರರು, K ಗೋಪಾಲ್ ಗೌಡ ಕಾರ್ಯಾಲಯ ಕಾರ್ಯದರ್ಶಿಗಳು, ಬೋರ್ ಮಂಜುನಾಥ್ ಅವರು ತಾಲೂಕು ಖಜಾನ್ಸಿ ಅವರು, ರಾಮಮೂರ್ತಿ ಅವರು ಮಾಜಿ ಪುರಸಭಾ ಅಧ್ಯಕ್ಷರು, ಬಡಿಗೆ ಶ್ರೀನಿವಾಸ್ ಅವರು ಮಾಜಿ ನಗರಾಧ್ಯಕ್ಷರು, ಭಾನು ತೇಜ ಅವರು ಪುರಸಭಾ ಸದಸ್ಯರು, ಮಂಜುನಾಥ್ ಪೈಲ್ವಾನ್ ಪುರಸಭಾ ಸದಸ್ಯರು, ಕಬಾಬ್ ರಾಮಮೂರ್ತಿ ಅವರು ಪುರಸಭಾ ಸದಸ್ಯರು, ಚಂದ್ರಪ್ಪ ಬಾವನಹಳ್ಳಿ ಉಪಾಧ್ಯಕ್ಷರು, ಗೌರಿಶಂಕರ್ ಉಪಾಧ್ಯಕ್ಷರು, KV ಮುನಿಶಾಮಗೌಡ ಉಪಾಧ್ಯಕ್ಷರು, ವೆಂಕಟೇಶ್ ರೆಡ್ಡಿ ಉಪಾಧ್ಯಕ್ಷರು, ಬಾಬು ರೆಡ್ಡಿ ಅವರು ಉಪಾಧ್ಯಕ್ಷರು, ಸುಬ್ರಹ್ಮಣ್ಯ ಅರ್ಲೇರಿ ಉಪಾಧ್ಯಕ್ಷರು, ವೆಂಕಟೇಶ್ ಇಂದಿರಾನಗರ ನಗರ ಪ್ರಧಾನ ಕಾರ್ಯದರ್ಶಿಗಳು, ವೆಂಕಟೇಶ್ ಹನುಮಂತ ನಗರ ಪುರಸಭಾ ಸದಸ್ಯರು, ಕೊರಚನೂರು ನಾಗರಾಜ್ ತೊರ್ನಳ್ಳಿ ಹೋಬಳಿ ಅಧ್ಯಕ್ಷರು, ಜಾಪ್ಸಂದ್ರ ವೆಂಕಟೇಶ್ ಕುಡೇನೂರು ಹೋಬಳಿ ಅಧ್ಯಕ್ಷರು, ದೊಡ್ಡಕಲ್ಲಳ್ಳಿ ವೆಂಕಟೇಶ್ ಅವರು ಮಾಸ್ತಿ ಹೋಬಳಿ ಅಧ್ಯಕ್ಷರು, ಸಿದ್ನಳ್ಳಿ ಪ್ರಭಾಕರ್ ಲಕ್ಕೂರು ಹೋಬಳಿ ಅಧ್ಯಕ್ಷರು, ಕೊಮ್ಮನಹಳ್ಳಿ ಗೋಪಾಲ್ ತೇಕಲ್ ಹೋಬಳಿ ಅಧ್ಯಕ್ಷರು, ಸುಮಾ ಮಂಜುನಾಥ್ ಮಹಿಳಾ ಮೋರ್ಚಾ ಅಧ್ಯಕ್ಷರು, ಅರ್ಲೇರಿ ಶ್ರೀನಿವಾಸ್ ST ಮೋರ್ಚಾ ಅಧ್ಯಕ್ಷರು, ತಿಮ್ನಾಯಕ್ನಳ್ಳಿ ST ನಾರಾಯಣ ಸ್ವಾಮಿ ರೈತ ಮೋರ್ಚಾ ಅಧ್ಯಕ್ಷರು,
ದಿಬ್ಬಯ್ಯ ಅವರು SC ಮೋರ್ಚಾ ಅಧ್ಯಕ್ಷರು, ಉಂಗಿನಳ್ಳಿ ವೆಂಕಟೇಶ್ ST ಮೋರ್ಚಾ ಅಧ್ಯಕ್ಷರು, ಸಂತಳ್ಳಿ ರಮೇಶ್ ಅವರು OBC ಮೋರ್ಚಾ ಅಧ್ಯಕ್ಷರು, ಚೇತನ್ ಗೌಡ ಯುವ ಮೋರ್ಚಾ ಅಧ್ಯಕ್ಷರು, ವಾಜಿದ್ ಅವರು ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರು, ಸಲ್ಮಾನ್ ಅಲ್ಪಸಂಖ್ಯಾತ ಮೋರ್ಚಾ ಯುವ ಮೋರ್ಚಾ ಅಧ್ಯಕ್ಷರು, ಪಚ್ಚಪ್ಪ ಪುರಸಭಾ ಸದಸ್ಯರು, BK ರಾಮಚಂದ್ರ ಬಲ್ಲಲಿ ಮುಖಂಡರು, ಆಟೋ ಶ್ರೀನಿವಾಸ್ ಮುಖಂಡರು, ನಾರಾಯಣ ಸ್ವಾಮಿ ನಾಣಿ ದೊಡ್ಡಶಿವಾರ, ಶ್ರೀನಾಥ್ ಬುಜ್ಜಿ ದೊಡ್ಡಶಿವಾರ, ಕಿರಣ್ ಪಂಡು ದೊಡ್ಡಶಿವಾರ, ಮಂಜುಳಾ ಮಂಜುನಾಥ್ ಪುರಸಭಾ ಸದಸ್ಯರು, ಶ್ರೀವಳ್ಳಿ ಮಾಜಿ ಪುರಸಭಾ ಸದಸ್ಯರು, ಮುನಿರತ್ನಮ್ಮ ಪಾರ್ವತಮ್ಮ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ವಿನೂತಮ್ಮ ಮತ್ತು ಮಂಜುಳಮ್ಮ ಲಕ್ಕೂರು, ಕಾಂತಮ್ಮ ಗೊಲ್ಲಳ್ಳಿ, ಲಕ್ಷ್ಮೀ ರಮೇಶ್ ಅಮರಾವತಿ, ಚಂದ್ರಪ್ಪ ಮಾಸ್ತಿ, ಚೌರಮಂಗಲ ವೆಂಕಟೇಶ್ ಮತ್ತು ವೆಂಕಟೇಗೌಡರು ರಾಜನಹಳ್ಳಿ, KC ಕೃಷ್ಣಪ್ಪ ಮುಖಂಡರು, ನಾರಾಯಣ ಸ್ವಾಮಿ ಕುಡೇನೂರು, ಶ್ರೀನಿವಾಸ್ ಕುಡೇನೂರು, ಗಡ್ಡದ ನಾರಾಯಣಪ್ಪ ಅವರು ಮುಖಂಡರು, ಅರ್ಲೇರಿ ಲಕ್ಷ್ಮೀನಾರಾಯಣ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಿರ್ಗಟ್ಟ ಲಕ್ಷ್ಮೀನಾರಾಯಣ ಅವರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಮೇಂಡಳ್ಳಿ ರಾಮಚಂದ್ರಪ್ಪ, ಮಂಗಾಪುರ ವೆಂಕಟೇಶ್ ಮಾಜಿ ಪುರಸಭಾ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಮುನ್ರಾಜು ನಸ್ಗೇರೆ, ಮಹಾದೇವಪ್ಪ ಮಾತನಟ್ಟಿ, VSSN ಡೈರೆಕ್ಟ್ರು, ದೊಂಬಲೂರು ಚಂದ್ರು ಅವರು, ಭದ್ರಾ ಮಡಿವಾಳ ಅವರು, ರೋಜಾ ರಾಜಪ್ಪ ಇರ್ಬೋದು, ಸೀನಪ್ಪ, ಮಲ್ಲೇಶ್, ಕೋಡೂರು ಅಮರೇಶ್, ಚಂದ್ರಪ್ಪ ಅಗ್ರಾರ, ತಮಟೆ ಮಂಜುನಾಥ್, ಸುಬ್ಬಣ್ಣ ಕರ್ತೂರು, ಉಳಿದನಹಳ್ಳಿ ಗೋಪಾಲ್, ಉಳಿದನಹಳ್ಳಿ ವಿಶ್ವನಾಥ್, ಶೆಡ್ಡಳ್ಳಿ ನಾರಾಯಣಪ್ಪ, ಟೇಕಲ್ ಬಾಬು, ಕೃಷ್ಣಕಾಂತ್ ಉಲ್ಲೇರಳ್ಳಿ, ಪುಟ್ಟಾಚಾರಿ ಬನಹಳ್ಳಿ, ಕೃಷ್ಣಪ್ಪ ಬನಹಳ್ಳಿ, ನೆಲ್ಲಳ್ಳಿ ಚಲಪತಿ. ಇವತ್ತು ವೇದಿಕೆ ಮೇಲೆ ಆಸೀನರಾಗಿರೋ ಹೆಸರುಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮುಖಂಡಗಳಿಗೂ ನಾನು ಇವತ್ತು ನಿಮ್ಮ ಹೆಸರುಗಳನ್ನು ನಮ್ಮ ಮನದಲ್ಲಿದೆ. ದಯಮಾಡಿ ಇವತ್ತು ಸ್ವಾಭಿಮಾನ ಜನತಾ ಪಕ್ಷವನ್ನ JDS ಪಕ್ಷದಲ್ಲಿ ವಿಲೀನ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಪಕ್ಷ JDS ಪಕ್ಷ. ಜೈ ಜನತಾ ದಳಕ್ಕೆ, ಕುಮಾರಣ್ಣನವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ, ಊಡಿ ವಿಜಯ್ ಕುಮಾರ್ ಅವರಿಗೆ, ಸನ್ಮಾನ್ಯ ರಾಮೇಗೌಡರಿಗೆ, ಮಲ್ಲೇಶ್ ಬಾಬು ಅವರಿಗೆ. ಇವತ್ತು ನಾವೆಲ್ಲರೂ ಸಹ JDS ಪಕ್ಷವನ್ನ ನಮ್ಮ ಕುಮಾರಣ್ಣನವರ ನಾಯಕತ್ವದಲ್ಲಿ JDS ಪಕ್ಷವನ್ನ ಸೇರಿದ್ದೇವೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಇವತ್ತು NDA ಇವತ್ತು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಸನ್ಮಾನ್ಯ ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳಾಗಿ ರೈತರಿಗೆ ಇವತ್ತೇನು ಬಡ್ಡಿ ಸಾಲವನ್ನ ಮನ್ನಾ ಮಾಡಿದ್ರು, ತಾವೆಲ್ಲರೂ ಇಡೀ ದೇಶದಲ್ಲೇ ಇವತ್ತು ಯಾರು ಮಾಡದೇ ಇರುವಂತ ಒಂದು ಕೆಲಸವನ್ನು ಮಾಡಿದ್ರು. ಇವತ್ತು ದೇಶದಲ್ಲಿ ಅವರು ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಕೈಗಾರಿಕಾ ಮಂತ್ರಿಗಳಾದ ಮೇಲೆ ಇಡೀ ಕರ್ನಾಟಕದ ಚಿತ್ರಣವನ್ನೇ ಬದಲಾವಣೆ ಮಾಡುವಂತ ಒಂದು ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಕುಮಾರಣ್ಣನವರಿಗೆ ಅಂತ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ರೈತರ ಕಣ್ಮಣಿ, ರೈತರ ನಾಡಿ ಮಿಡಿತ, ರೈತರಿಗೆ ಏನಾದರೂ ಸಹಾಯ ಆಗಬೇಕು, ಬಡವರಿಗೆ ಸಹಾಯ ಆಗಬೇಕು, ದೀನದಲಿತರಿಗೆ ಸಹಾಯ ಆಗಬೇಕು ಅನ್ನೋದೇನಾದ್ರೂ ಇದ್ರೆ ಅದು ಜಾತ್ಯತೀತ ಜನತಾದಳ ಇವತ್ತು JDS ಪಕ್ಷ, ಅದರಲ್ಲೂ ಕುಮಾರಣ್ಣನವರು ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ತಾವೆಲ್ಲರೂ ಇವತ್ತು ನಾವು 2028 ಇವತ್ತು ಸನ್ಮಾನ್ಯ ಊಡಿ ವಿಜಯ್ ಕುಮಾರ್ ಅವರು ಮಾಲೂರಿನಲ್ಲಿ 7 ವರ್ಷಗಳಿಂದ ಸತತವಾಗಿ ನಮ್ಮ ಜೊತೆ ಸಂಘಟನೆಯನ್ನ ಮಾಡಿಕೊಂಡು ಬಂದಂತ ವ್ಯಕ್ತಿ ಸನ್ಮಾನ್ಯ ಊಡಿ ವಿಜಯ್ ಕುಮಾರ್ ಅವರು. 7 ವರ್ಷ ಹಗಲಿರುಳು ರಾತ್ರಿ ಯಾರೇ ಒಂದು ಫೋನ್ ಮಾಡಿ ಕರೆದ್ರು ಸಹ, ಯಾವುದೇ ಮದುವೆ ಇರಲಿ, ಮುಂಜೆ ಇರಲಿ, ಯಾವುದೇ ನಾಮಕರಣ ಇರಲಿ, ಯಾವುದೇ ಮದುವೆ ಇರಲಿ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ರಾತ್ರಿ ಆಗಲು ಚಕ್ರವನ್ನು ಕಟ್ಕೊಂಡು ಓಡಾಡಿದಂಥವರು ಸನ್ಮಾನ್ಯ ಊಡಿ ವಿಜಯ್ ಕುಮಾರ್ ಅವರು. ಕಳೆದ ಬಾರಿ ಚುನಾವಣೆಯಲ್ಲಿ ನಮಗೆ ಏನು ಮೋಸ ಆಯಿತು, ನಮಗೆ ಫಾರಂ ಸಿಗಲಿಲ್ಲ ಅಂದಾಗ ಆದರೂ ಸಹ ಅಲ್ಲಿನ ಮಾಲೂರು ತಾಲೂಕಿನ ಜನ ಏನಿವತ್ತು 50,000 ಮತಗಳನ್ನು ಕೊಟ್ಟು ಅವರು ಗೆಲ್ಲಿಸಿದ್ದಾರೆ. ಇಡೀ ತಾಲೂಕಿನ ಜನ ಗೆಲ್ಲಿಸಿದ್ದಾರೆ. ಆದರೆ ನಮ್ಮ ಹಣೆ ಬರ ಸರಿ ಇಲ್ಲದೆ ಇರೋದ್ರಿಂದ ಊಡಿ ವಿಜಯ್ ಕುಮಾರ್ ಅನ್ನೋರ ಹೆಸರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಇನ್ನೊಬ್ಬರು ಹೆಸರು ಇದ್ದಿದ್ರಿಂದ 1800 ಮತಗಳು ನಮ್ಮ ಮತ ಅವರಿಗೆ ಬಿದ್ದಿದ್ರಿಂದ ನಾವು ಕೇವಲ 750 ಟೋಟಲ್ ಸೋತಿದ್ದೀವಿ. ಆದ್ರಿಂದ ಇವತ್ತು 3 ವರ್ಷಗಳ ಕಾಲ ಅವರು ಸೋತಿದ್ರು ಸಹ ಇವತ್ತು ಹಗಲಿರುಳು ರಾತ್ರಿ ದುಡಿದು ಇವತ್ತು ನಮ್ಮ ಕುಮಾರಣ್ಣವರು ಮತ್ತು ದೇವೇಗೌಡರು ಒಂದು ಕರೆಯನ್ನು ಕೊಡ್ತಾರೆ. ದೇವೇಗೌಡರು ಮನೆಗೆ ಬಂದು ನೀವು NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಸಹಾಯ ಮಾಡಿ ಅಂತ. ನಾವು ಹಿಂದೆ ಮುಂದೆ ನೋಡದೆ ಇವತ್ತು ಮಲ್ಲೇಶ್ ಬಾಬು ಅವ್ರನ್ನ ಇವತ್ತು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಲಿಕ್ಕೆ ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ
ನಮ್ಮ ಅಳಿವು ಇದೆ ಅಂತ, ನಮ್ಮ ಇದು ಇದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಸಹ ಹಗಲಿಗಳು ದುಡಿದು ಲೋಕಸಭಾ ಸದಸ್ಯನ ಮಾಡಿದ್ದೀವಿ. ಅದು ಕುಮಾರಣ್ಣನವರ ನಾಯಕತ್ವಕ್ಕೋಸ್ಕರ. ಕುಮಾರಣ್ಣನವರ ನಾಯಕತ್ವ ಬೇಕು. ಈ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು. ರೈತರ ಕನಸನ್ನ ನನಸು ಮಾಡಬೇಕು. ಕೇವಲ 20 ತಿಂಗಳು ಮುಖ್ಯಮಂತ್ರಿ ಆಗಿ ಕುಮಾರಣ್ಣನವರು ಮಾಡಿದಂತ ಒಂದು ಒಳ್ಳೆಯ ಕಾರ್ಯಗಳಿದ್ರೆ ಅದು ಕುಮಾರಣ್ಣನವರ ಒಂದಿರ್ತದೆ. ಅದು ಲಾಟ್ರಿ ನಿಷೇಧ ಇರ್ಬೋದು, ಸಾರಾಯಿ ನಿಷೇಧ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಬೈಸ್ಕಲ್ ಕೊಟ್ಟಂತ ಕಾರ್ಯಕ್ರಮ ಇರ್ಬೋದು. 14 ತಿಂಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ನಾನು ಒಬ್ಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ 4ನೇ ಬಾರಿಗೆ ಆಯ್ಕೆಯಾಗಿದ್ದೀನಿ. ನನ್ನ ಸೊಸೈಟಿಯಲ್ಲಿ ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ಹಣ ಇವತ್ತು ಸಾಲ ಮನ್ನಾ ಆಯಿತು. 1 ಲಕ್ಷ ರೂಪಾಯಿ ಅಂದರೆ ಪ್ರತಿಯೊಬ್ಬರಿಗೂ 1 ಲಕ್ಷ ಅಂದರೆ ಸುಮಾರು 5 ಕೋಟಿ ರೂಪಾಯಿ ಹಣ ನನ್ನ ಸೊಸೈಟಿಯಲ್ಲಿ ಸಾಲ ಮನ್ನಾ ಆಗಿದೆ. ಆ ರೀತಿ ಇಡೀ ದೇಶದಲ್ಲಿ 25,000 ಕೋಟಿ ಹಣವನ್ನು ಸಾಲ ಮನ್ನಾ ಮಾಡಿದಂಥ ಯಾರಾದರೂ ಇದ್ರೆ ಅದು ಕುಮಾರಣ್ಣವರು. ಇವತ್ತು ಹೆಣ್ಣು ಮಕ್ಕಳು ಹೇಳ್ತಾ ಇದ್ರು ಸಾರಾಯಿ ಕುಡೋದ್ರಿಂದ ನಮ್ಮ ಮನೆಗಳು ಹಾಳಾಗ್ತಾ ಇದೆ ಅಂತ. ಆದರೆ ಹಿಂದೆ ಮುಂದೆ ನೋಡಿದ್ರೆ ಸಾರಾಯಿನ ನಿಲ್ಲಿಸಿದ್ರು. ಯುವಕರು ಹಾಳಾಗ್ತಾ ಇದ್ದಾರೆ ಅಂತ ಹೇಳಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು. ಆದ್ದರಿಂದ ಇವತ್ತೆಲ್ಲರೂ ಸಹ ನಾವು ಕುಮಾರಣ್ಣನವರ ನಾಯಕತ್ವದಲ್ಲಿ ನಮ್ಮ ಯುವ ನಾಯಕರ ಯುವ ನಾಯಕರಿಗೆ ಬೆನ್ನೆಲುಬಾಗಿ ನಾವೆಲ್ಲರೂ ನಿಲ್ತೀವಿ. ಇವತ್ತೇನು ನಾವು ಜನತಾ ಪಕ್ಷಕ್ಕೆ ಸೇರಿದ್ದೀವಿ, ನಮ್ಮ ಜನತಾ ಪಕ್ಷದ ಇವತ್ತು ಕಟ್ಟ ಕಡೆಯ ಏನು ನಾವೇನಾದ್ರೂ ಇನ್ನೆಲ್ಲರೂ ಹೋಗ್ಬೇಕಾದ್ರೆ 6-3 ಜಾಗ ಹುಡ್ಕೊಂಡು ಹೋಗ್ಬೇಕೇ ಹೊರತು ಯಾವುದೇ ಪಕ್ಷಕ್ಕೆ ಹೋಗುವಂತ ಕೆಲಸ ಇನ್ನು ಮುಂದೆ ಮಾಡಲ್ಲ. ನಿಮ್ಮನ್ನು ನಂಬಿದ್ದೀವಿ. ಮಾಲೂರಿನ ಇಡೀ ಜನತೆ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ. ಮುಂದೆ ನಿಮ್ಮ ಸಹಕಾರ, ನಿಮ್ಮ ನಾಯಕತ್ವ ನಮಗೆ ಬೇಕು. ಮಾಲೂರು ಅಭಿವೃದ್ಧಿ ಆಗಬೇಕು. ಮಾಲೂರು ತುಂಬಾ ಭ್ರಷ್ಟಾಚಾರದಲ್ಲಿದೆ. ಕೇವಲ 35-40 ಕಿಲೋಮೀಟರ್ ಮಾಲೂರು, 35-40 ಕಿಲೋಮೀಟರ್ ಮಾಲೂರು ಇರುವಂತ ಮಾಲೂರಿಗೆ ಇವತ್ತು ಇಡೀ ಏನೊಂದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ಒಳ್ಳೆ ನಾಯಕತ್ವ ಬೇಕು. ಒಳ್ಳೆ ನಾಯಕತ್ವವನ್ನು ಕೊಡಿಸ್ಲಿಕ್ಕೆ ನಿಮ್ಮ ನಾಯಕತ್ವಕ್ಕೆ ನಾವು ಸನ್ಮಾನ್ಯ ಡಿ ವಿಜಯ್ ಕುಮಾರ್ ನೇತೃತ್ವದಲ್ಲಿ ನಾವು ಪಕ್ಷವನ್ನು ಸೇರಿದ್ದೀವಿ. ಇವತ್ತು ಡಿ ವಿಜಯ್ ಕುಮಾರ್ ಅವರ ಕೈ ಬಲಪಡಿಸಿ ಇಡೀ ಹಿಂದುಳಿದ ವರ್ಗ ಏನಿದೆ ಅವರ ಇವತ್ತು ನಮ್ಮ ಮಾಜಿ DCP ಅವರು, ACP ಅವರು, ಸುಬ್ಬಣ್ಣವ್ರು ಇರ್ಬೋದು, ನಮ್ಮ ಜಯರಾಜ್ ಅವರು ಇರ್ಬೋದು, ನಮ್ಮ ಉದಯ್ ಕುಮಾರ್ ಅವರು ಇರ್ಬೋದು, ಕೋಲಾರ ಉದಯ್ ಕುಮಾರ್ ಅವರು ಇರ್ಬೋದು, ಸಹಸ್ರ ಸಂಖ್ಯೆಯಲ್ಲಿ ಅವರ ಜನಾಂಗದ ಮುಖಂಡರು, ನಾಯಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯಮಾಡಿ ಅಣ್ಣ, ನಾನು ಇವತ್ತು ಜನತಾ ಪಕ್ಷ 83ರಿಂದ ದ್ಯಾವರಪ್ಪನವ್ರು ಗುರುತು 85ರಲ್ಲಿ ದ್ಯಾವರಪ್ಪನವ್ರು MLA ಆದರು, 94ರಲ್ಲಿ MLA ಆದರು. ನಾವು ಅವರ ಜೊತೆಯಲ್ಲಿ ಅವರ ಇದರಲ್ಲೇ ಇದ್ದಂಥವರು. ಇವತ್ತು 2013ರಲ್ಲಿ ನನಗಾದಂಥ ಅನ್ಯಾಯದಿಂದ ನಾನು ಹೊರಗಡೆ ಇದ್ದೇ ಹೊರತು ನಾನು ಜನತಾದಳದ ನಿಮ್ಮ ಹೃದಯದಿಂದಾಗಲಿ ನನ್ನ ಹೃದಯದಿಂದಾಗಲಿ ದೇವೇಗೌಡರನ್ನ, ಕುಮಾರಸ್ವಾಮಿನ ಯಾವತ್ತು ಯಾರು ತೆಗಿಲಿಕ್ಕೆ ಆಗಿಲ್ಲ. ಆದ್ರಿಂದ ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಮನೆಗೆ, ನನ್ನ ತಾಯಿ ಮನೆಗೆ, ನಾನು ನಿಮ್ಮ ಮನೆಗೆ ನಾವೆಲ್ಲರೂ ಸೇರಿದ್ದೀವಿ. ನಿಮ್ಮ ನಾಯಕತ್ವದಲ್ಲಿ ಮಾಲೂರಿನಲ್ಲಿ ಪಕ್ಷವನ್ನು ಕಟ್ತೀವಿ, ದೃಢವಾಗಿ ನಿಂತ್ಕೊಳ್ತೀವಿ. ಹಾಗೇನೆ ಸನ್ಮಾನ್ಯ ಡಿ ವಿಜಯ್ ಕುಮಾರ್ ಅವರ ನಾಯಕತ್ವವನ್ನು ಬಲಪಡಿಸಿ ಮುಂದಿನ ದಿನಗಳಲ್ಲಿ ಮಾಲೂರು ತಾಲೂಕಿನಲ್ಲಿ ಮಾಲೂರಿನಲ್ಲೇ MLA ಆಗಬೇಕು. ಅದು ಡಿ ವಿಜಯ್ ಕುಮಾರ್ ಅವರೇ MLA ಆಗಬೇಕು. ಮಾಲೂರು ತಾಲೂಕಿನಲ್ಲೇ MLA ಡಿ ವಿಜಯ್ ಕುಮಾರ್ ಅವರು ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ. ದಯಮಾಡಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಸಮಯವನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ಪ್ರಭಾಕರ್